ದಂಧೆಕೋರರ ನಿದ್ದೆಗೆಡಿಸಿದ ಬಳ್ಳಾರಿ ಪೊಲೀಸ್ ಆಪರೇಷನ್. ಅಕ್ರಮಗಳ ಚಟುವಟಿಕೆಗಳ ಆರೋಪದ ಬೆನ್ನಲ್ಲೇ ಪೊಲೀಸರು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಮಟಕ ದಂಧೆ, ಪಡಿತರ ದಂಧೆ ಹಿಂದಿರುವವರನ್ನ ಪತ್ತೆ ಹಚ್ಚುವಂತ ಕಾರ್ಯ ಇದೀಗ ಆರಂಭ ಆಗಿದೆ. ಮಟಕ ನೆಟ್ವರ್ಕ್ ಬೇರು ಸಮೇತ ಕಿತ್ತು ಹಾಕೋದು ಈಗ ಟಾರ್ಗೆಟ್ ಮಾಡ್ಕೊಂಡಿರೋದು. ಜನಸಂಪರ್ಕ ಸಭೆಯಲ್ಲಿ ದಂಧೆಗಳ ಬಗ್ಗೆ ಮಾಹಿತಿ ಬರ್ತಾ ಇತ್ತು. ನಾನು ಬಂದ ತಕ್ಷಣ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೇನೆ. ಜಿಲ್ಲೆಯಲ್ಲಿ ಜೂಜಾಟ, ಮಟ್ಕ, ಅಕ್ರಮ ಮದ್ಯ ಮಾರಾಟ, ಪಡಿತರ, ಅಕ್ಕಿ ಸಾಗಿಸುವವರ ಮೇಲೆ ಪ್ರಕರಣ ದಾಖಲಿಸಿದ್ದೇವೆ. ಅಕ್ರಮ ಅಕ್ಕಿ ಸಾಗಾಟದ ವಿರುದ್ಧ ಸಾಕಷ್ಟು ಕೇಸ್ಗಳು ದಾಖಲಾಗಿದೆ. ದಂಧೆಗಳ ಹಿಂದಿರುವ ಪ್ರಮುಖ ಆರೋಪಿಗಳ ಮೇಲೆ ನಿಗಾ ಇಟ್ಟಿದ್ದೇವೆ ಅಂತ ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಮನ್ ಪೊನ್ನೇಕರ್ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಸುಮಾರು ಮಾಹಿತಿಗಳು ಜನಸಂಪರ್ಕ ಸಭೆಯಲ್ಲಿ ಮತ್ತು ಇತರ ಬಾತ್ಮೀದಾರರಿಂದ ನಮಗೆ ಬರ್ತಾನೆ ಇತ್ತು. ಮತ್ತು ಮಾಧ್ಯಮಗಳಲ್ಲೂ ತುಂಬ ಸತಿ ಈ ಕುರಿತು ಚರ್ಚೆ ಆಗಿರುವಂಥದ್ದಿದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳ ಜೊತೆಗೆ ಒಂದು ನಾವು ಮೀಟಿಂಗ್ ಈಗಾಗಲೇ ನಾನು ಬಂದ ತಕ್ಷಣ ತಗೊಂಡಂಥದ್ದಿತ್ತು. ಸೊ ಆನಂತರದಲ್ಲಿ ಸುಮಾರು ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನು ನಡೀತಾ ಇದೆ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳೋ ಬಗ್ಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ನನ್ನ ಕಡೆಯಿಂದ ಹೋಗಿದ್ದು. ಎಲ್ಲ ಸಬ್ ಡಿವಿಷನ್ಸಲ್ಲಿ, ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನು ಜೂಜಾಟ ನಡೀತಾ ಇರುವಂಥದ್ದು ಇರ್ಬೋದು, ಹಾಗೂ ಮಟ್ಕ ನಡೀತಾ ಇರುವಂಥದ್ದು ಇರ್ಬೋದು, ಮತ್ತು ಎಕ್ಸೈಸ್ ಏನು ಸಪ್ಲೈಸ್ ಇದೆ ಅಲ್ಲಲ್ಲಿ ಇಲ್ಲೀಗಲ್ ಆಗಿ ಅದರ ಬಗ್ಗೆ ಇರ್ಬೋದು, ಮತ್ತು ಕೆಲವೊಂದು ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟಲ್ಲಿ ಏನು ರೈಸ್, ಪಡಿತರ ರೈಸನ್ನ ಯಾವುದು ರೀತಿ ಕಳ್ಳ ಸಾಗಣೆ ಮಾಡ್ತಾಯಿದ್ರೆ ಆ ಕುರಿತು ಎಲ್ಲ ಸ್ವಲ್ಪ ನಾವು ಜಾಸ್ತಿ ನಿಗಾವಣೆ ಮಾಡಿಬಿಟ್ಟು ಒಂದಷ್ಟು ಪ್ರಕರಣಗಳನ್ನು ಸ್ಟ್ರಾಂಗ್ ಆಗಿ ನಾವು ರಿಜಿಸ್ಟರ್ ಮಾಡುವಂಥದ್ದು ಮಾಡಿದ್ದೇವೆ. ಈ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಸುಮಾರು ಮಾಹಿತಿಗಳು ಜನಸಂಪರ್ಕ ಸಭೆಯಲ್ಲಿ ಮತ್ತು ಇತರ ಬಾತ್ಮೀದಾರರಿಂದ ನಮಗೆ ಬರ್ತಾನೆ ಇತ್ತು. ಮತ್ತು ಮಾಧ್ಯಮಗಳಲ್ಲೂ ತುಂಬ ಸತಿ ಈ ಕುರಿತು ಚರ್ಚೆ ಆಗಿರುವಂಥದ್ದಿದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳ ಜೊತೆಗೆ ಒಂದು ನಾವು ಮೀಟಿಂಗ್ ಈಗಾಗಲೇ ನಾನು ಬಂದ ತಕ್ಷಣ ತಗೊಂಡಂಥದ್ದಿತ್ತು. ಸೊ ಆನಂತರದಲ್ಲಿ ಸುಮಾರು ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನು ನಡೀತಾ ಇದೆ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳೋ ಬಗ್ಗೆ ಒಂದಷ್ಟು ಇನ್ಸ್ಟ್ರಕ್ಷನ್